ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ವ್ಲಾಗ್ಸ್. ಅಲ್ಲಿ ಬಟ್ಟೆನ ಒಣಗಿಸಿದ್ದೀನಿ. ಮಳೆ ಚಿಕ್ಕದಾಗಿ ಬರ್ತಾ ಇದೆ, ಹಾಗಾಗಿ ಬಟ್ಟೆಯನ್ನು ಟೆರೆಸಲ್ಲಿ ಒಣಗಿಸೋಕ್ಕಾಗಿಲ್ಲ. ನಿನ್ನೆಲ್ಲ ನಿನ್ನೆವರೆಗೂ ಮೇಲೆ ಒಣಗಿಸಿದ್ವಿ, ಆದರೆ ಇವತ್ತು ಒಣಗಿಸೋಕೆ ಆಗಿಲ್ಲ. ಇಲ್ಲಿ ವ್ಲಾಗ್ ಅಪ್ಲೋಡ್ ಆಗಿದೆ ಇವತ್ತು. ಈಗ ಮಕ್ಕಳಿಗೆ ನಾಡಿದ್ದಿಂದ ಎಕ್ಸಾಮ್, ಹಾಗಾಗಿ ಅವರಿಗೆ ಒಂದಿಷ್ಟು ಕ್ವಶ್ಚನನ್ನು ಹಾಕ್ಕೊಡ್ಬೇಕು. ಅವರು ಮಾಡ್ಕೊಳ್ತಾರೆ. ಅವ್ರು ಹೇಳೋದಷ್ಟೇ ಸಮರ್ಥ ಓದು ಅಂದರೆ, ಅಮ್ಮ ನೀನು ಕ್ವಶ್ಚನ್ ಹಾಕ್ಕೊಡು ನಾನು ಬರೀತೀನಿ ಅಂತ. ಹಾಗಾಗಿ ಒಂದೆರಡು ಸೆಟ್ ಅದನ್ನು ರೆಡಿ ಮಾಡಬೇಕು. ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ವ್ಲಾಗ್ಸ್. ಈಗ ಬಾ. ಇಲ್ಲಿ ಒಂದಿಷ್ಟು ಗಿಡಗಳನ್ನು ಬೆಳೆಸಿದ್ದೀವಿ. ಸಮೃದ್ಧವಾದ ಇಲ್ಲಿ ದೂರ ಇದೆ. ಮೀಂಟಲ್ಲ ಮಗ, ಅದು ಕುಂಬಳಕಾಯಿದಾಗಿತ್ತು. ಕುಂಬಳಕಾಯಿ ಅಲ್ಲ, ಕುಂಬಳ. ಕ್ರೀಪರ್ ಮಗ, ನೆಲದ ಮೇಲೆ ಹೋಗ್ತು. ಇಲ್ಲಿ ಫುಲ್ ಕುಂಬಳ ಗಿಡ ಇತ್ತು, ಕುಂಬಳ ಬಳ್ಳಿ. ಆದರೆ ಊರಿಗೆ ಹೋಗಿ ಬರೋವರೆಗೆ ಎಲ್ಲ ಒಣಗಿಬಿಟ್ಟಿದೆ. ಇನ್ನು ಕೆಲವು ಉಳ್ಕೊಂಡಿದೆ. ಇನ್ನು ಬಿಟ್ಟರೆ ಮೆಣಸಿನ ಸಸಿಗಳು ಸುಮಾರಾಗಿದೆ. ಮುಂದಿದ್ದು ನಾವು ಮೆಣಸನ್ನ ಜಾಸ್ತಿ ತಿನ್ನಲ್ಲ. ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಒಂದು ಬಳ್ಳಿ ಇದೆ. ಇದು ಸಂಪಿಗೆ ಮರ. ಎಂತ ಆಗ್ಲಿ ಹೋಗೆ, ಇದೆಲ್ಲ ಊರಿಂದ ತಂದಿರುವಂತಹ ಸಸಿಗಳು. ಇದು ಯಾವ್ಯಾವುದು ಅಂತ ನನಗೂ ಗೊತ್ತಿಲ್ಲ. ಇಲ್ಲಿ ನಮ್ಮ ಕಡೆ ಉರ್ಗೆಗಂಡೆ ಅಂತ ಹೇಳ್ತೀವಿ, ಅದನ್ನು ಬೆಳೆಸ್ಕೊಂಡಿದ್ದೀನಿ. ತುಳಸಿ ಗಿಡ ಇದೆ. ಇದು ಪಾರಿಜಾತ ಗಿಡ. ಇಲ್ಲೆಲ್ಲ ಲೇಔಟಲ್ಲಿ ಒಬ್ರು ಕೊಟ್ಟಿರೋದು. ಸಮೃದ್ಧಿ ಬೀನ್ಸ್ ನೋಡು ಇಲ್ಲಿ ಮಗ. ಬೀನ್ಸ್ ಇದು ನೋಡಿದ್ಯಾ? ಇಲ್ಲಿ ನೋಡು, ಇದೆ ಬೀನ್ಸು. ಹಾಂ, ಇದು ಕ್ಲೈಂಬರ್. ಹೌದು, ಇದೆಲ್ಲ ಮುಂದೆ ಇದನ್ನು ಅತ್ತೆ ಎಲ್ಲ ಊರಿಂದ ಬೀಜ ತಂದು ಹಾಕಿರುವಂಥದ್ದು. ಇಲ್ಲಿ ಟೊಮೆಟೊ ಸಸಿಗಳಿದೆ. ಇಲ್ಲಿದೆ. ಎಲ್ಲ ಒಂದು ವಾರ ನಾವು ಊರಿಗೆ ಹೋದಾಗ ನೀರು ಹಾಕಿರಲಿಲ್ಲ, ಹಾಗಾಗಿ ಒಣಗಿ ಹೋಗಿತ್ತು. ಈಗ ಮತ್ತೆ ಇದಾಗ್ತಾಯಿದೆ. ಇಲ್ಲಿ ಮೆಣಸಿನ ಸಸಿ ನೋಡ್ಬೋದು. ಎಲ್ಲ ಚಿಕ್ಕ ಚಿಕ್ಕ ಮೆಣಸುಗಳು ಬರ್ತಾ ಇದೆ. ಇಲ್ಲಿ ಮತ್ತೆ ದೋರ್ವೆಯನ್ನು ಹಾಕಿದ್ದೀವಿ. ದೋರ್ವೆ ದಿನಾಲು ಬೇಕು ಗಣಪತಿಗೆ ಹಾಕೋದಕ್ಕೆ. ಇದು ಅಷ್ಟೇ ಊರಿಂದ ತಂದಿರುವಂಥದ್ದು. ಅದು ಹಾಕವಾ? ಇಲ್ಲೂ ಕೂಡ ಟೊಮೆಟೊ ಸಸಿ ಇದೆ. ಮತ್ತು ಹಾಂ, ಸ್ಪ್ರಿಂಗ್ ಆನಿಯನ್. ಇದೊಂದು 4 ಈರುಳ್ಳಿ ಹಾಕ್ಕೊಂಡಿದ್ದೀವಿ. ಕೊನೆ ಕೊಯ್ಯೋಣ ಫಸ್ಟ್, ಅದನ್ನು ನೋಡ್ಕೊಪ್ಪಣ. ಅದೇ ಅಪ್ಪ ಬಂದುಬಿಟ್ರು. ಬೆಳಗ್ಗೆ ತರಕಾರಿ ಹೂವು ತೊಂದಾಗೋತು. ಸೌತೆಕಾಯಿ ತೋರ್ಸೋಕಂತ ಬಂದೆ. ಇಲ್ಲೆಲ್ಲ ಸೌತೆ ಬಳ್ಳಿ. ಅಷ್ಟು ಸೌತೆ ಬಳ್ಳಿ? ಹಾಂ, ಸೌತೆ. ಇದು ಅವರೇ ಒಂದು. ಮತ್ತು ಬೀನ್ಸ್ ಇದೆ. ಇಲ್ಲಿ ಐಕೆ ಇದ್ದಲ್ಲ, ಇಲ್ಲೆಲ್ಲ ಐಕೆ ಇತ್ತಲ್ಲ, ಬೆಳಿಗ್ಗೆ ಎಷ್ಟು ನೋಡಿದ್ದೆ. ಬೀನ್ಸು ಇದೆಲ್ಲ, ಇಲ್ಲೆಲ್ಲ ಬೀನ್ಸ್ ಐಕೆ ಇದ್ದಿದೆ. ಇಲ್ಲಲ್ಲವ, ಇಲ್ಲಿ ಸೌತೆಕಾಯಿ ಇದೆ. ಕೆಳಗಡೆನೂ ಕೂಡ ಇದೆ. ಇಲ್ಲೆಲ್ಲ ಈ ರೀತಿ ಸೌತೆಕಾಯಿ ಆಗಿದೆ. ಸಣ್ಣ ಸಣ್ಣದೇ. ಮತ್ತು ಅದು ಸಣ್ಣ ಇದ್ದಂಗೆ ದೊಡ್ಡಪ್ಪದಲ್ದ. ಹಾಂ, ಅದು ಹಂಗೆ ಅದು. ಎರಡು ಸಾಕನಾ?
ಅಯ್ಯವಾ ಹೋಗ ಮರದ ತಲೆ ಹೊಡೆದೋಕು ಅಲ್ಲಿ. ಇಲ್ಲಿ ಜೋಕಾಲಿ ಜೋ ಅಮ್ಮಂದು 2 ಸೀರೆ ಖತಮ್. ಅಲ್ಲಿ 2 ಅದಕ್ಕೆ ಮಸ್ತ್ ಆಗ್ತಿದ್ವಿ ಅವಕ್ಕೆ. 2 ಅದಕ್ಕೆ 2 ಅದಕ್ಕೆ ಅವಕ್ಕೆ ಸರಿ ಆಗಿಲ್ಲ ಬತ್ತು. ಓಯ್ ನೀ ಎಂತ ಅವನ ಕಾರ್ ಮೇಲೆ ಕೂತಿದ್ದೆ ಸಮೃದ್ಧಿ? ಇಲ್ಲಿ ಸಮರ್ಥ ಸ್ಟೀಲಿನ ಸ್ಟ್ಯಾಂಡು ಪಾತ್ರೆ ಇಡೋದಕ್ಕೆ ಅಂತ ತಂದಿರೋದು, ಆನ್ಲೈನಲ್ಲಿ ತರಿಸಿರುವಂಥದ್ದು. ಅದನ್ನು ಫಿಕ್ಸ್ ಮಾಡ್ತಾ ಇದ್ದಾನೆ. ಇತ್ತೀಚೆಗೆ ಸ್ವಲ್ಪ ಅವನು ಹೆಲ್ಪ್ ಮಾಡೋದನ್ನು ರೂಢಿ ಮಾಡ್ತಾ ಇದ್ದಾನೆ. ಊಟದ ಟೈಮಲ್ಲೆಲ್ಲ ಅವನಿಗೆ ಪ್ಲೇಟು ತಟ್ಟೆ ಹಾಕೋದಕ್ಕೆ, ಚಾಪೆ ಹಾಕೋದಕ್ಕೆ ಎಲ್ಲನೂ ಮಕ್ಕಳಿಗೆ ಹೇಳ್ತೀನಿ ಈಗ ನಾನು. ಅಂದರೆ ಒಂದೊಂದಾಗಿ ರೂಢಿ ಆಗಬೇಕು ಅಂತ. ಹಾಗೆ ಇಲ್ಲಿ ಕೂಡ ಹೆಲ್ಪ್ ಮಾಡ್ತಾ ಇದ್ದಾನೆ. ಯಾರಿದ್ದ ಇಲ್ಲಿ? ಕಣ್ಣು 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 ಕೊಂಡಿ ತಾಸ್ಕೊಡ ಮಗ ಕೊಡ್ಡಿ ಬೂಬು ಹೋಗ್ತು. ಓ ಸಮೃದ್ಧಿ ಎಲ್ಲ ಟೆಡ್ಡಿಗಳನ್ನು ಹಾಕಿದ್ರಲ್ಲಿ ಅಲ್ಲೇ. ಹಾಂ ನಮ್ಮನೆಯವರು ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ರೆ ಇದೆ. ಇಲ್ಲಿ ಸೀರೆಯನ್ನು ಕಟ್ಕೊಂಡಿದ್ದಾರೆ ಜೋಲಿ. ಸಮೃದ್ಧಿ ಅದನ್ನು ಆಡ್ತಾ ಇರ್ತಾಳೆ. ಅಥವಾ ಸಮರ್ಥ ಜೊತೆಲಿ ಸಮರ್ಥ ಇಲ್ಲಿ ಅದು ಒಂದು ಸ್ಟೋರಿ ಬುಕ್ ಹಿಡ್ಕೊ ಕೂತಿದ್ದಾನೆ. ಆ ಕಡೆ ಅವರು ವರ್ಕ್ ಮಾಡ್ತಾ ಇದ್ದಾರೆ. ಅವರು ಮೇಲ್ಗಡೆ ಇದ್ದಾರೆ, ಅಂದರೆ ಮಕ್ಕಳು ಕೂಡ ಮೇಲ್ಗಡೆನೇ ಇರ್ತಾರೆ. ಯಾಕೆಂದರೆ ಇಲ್ಲಿ ಸಮರ್ಥನ ರೂಮ್ ಏನಿದೆಯೋ ಅಲ್ಲಿ ಎಲ್ಲ ಟಾಯ್ಸನ್ನು ಇಟ್ಟಿದ್ದೀವಿ. ಫಸ್ಟ್ ಫ್ಲೋರ್ಲೂ ಒಂದಿಷ್ಟು ಟಾಯ್ಸನ್ನು ಇಟ್ಟಿದ್ದಾರೆ ಅವರು, ಗ್ರೌಂಡ್ ಫ್ಲೋರ್ಲೂ ಇಟ್ಟಿದ್ದಾರೆ. ಆದರೆ ಹೆಚ್ಚಿನದಾಗಿ ಅವರಿದ್ರೆ ಮೇಲ್ಗಡೆನೇ ಇರ್ತಾರೆ. Presenting you the blogs of Benio Griciaso. ಇವತ್ತು ನೋಡಿ ಇಲ್ಲೆಲ್ಲ ತುಂಬಿಕೊಂಡಿದೆ. ಯಾಕೆ ಅಂದರೆ ತಿಂಡಿಗಳನ್ನು ಎಲ್ಲಾದರೂ ಇಟ್ಟರೆ ತೆಗೆದು ಹುಡುಕಿ ತಿನ್ನಲ್ಲ ನಮ್ಮ ಮನೆಯಲ್ಲಿ. ಎದುರಿಗೆ ಕಾಣಬೇಕು, ಹಾಗೆ ಟಕ್ ಅಂತ ತೆಕ್ಕೊಂಡು ತಿನ್ನಬೇಕು. ಹಾಗಾಗಿ ಆ ಕಡೆ ಡಂಪಿಂಗ್ ಯಾರು ಹಾಗೆ ಆಗಿದೆ. ಇಲ್ಲಿ ಈ ಕಡೆ ಕ್ಯಾಲಿಫ್ಲವರ್ ತಂದಿದ್ದಿತ್ತು. ಏನೇ ಮಾಡಿದ್ರು ಕ್ಯಾಲಿಫ್ಲವರ್ ಒಂದೇ ದಿನ ಖಾಲಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದನ್ನು ಏನು ಮಾಡ್ತೀನಿ, ಫಸ್ಟ್ ತಂದಿದ್ದೆ ಅದನ್ನು ಬಿಡಿಸಿ ಉಪ್ಪು ನೀರಲ್ಲಿ ಹಾಕಿ, ಬಿಸಿ ಬಿಸಿ ಗೊಡಗೊಟ್ಟ ನೀರಿಗೆ ಉಪ್ಪು ಹಾಕಿ ಅದರಲ್ಲಿ ಒಂದು ಸ್ವಲ್ಪ ಹೊತ್ತು ಇದನ್ನು ನೆನೆಸಿ ಬಿಸಿನೀರಲ್ಲಿ ಹಾಕಿ ತೆಗೆದು ಮತ್ತು ತಣ್ಣೀರಲ್ಲಿ ವಾಶ್ ಮಾಡಿ ಡ್ರೈ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಕೆಳಗಡೆ ಟಿಶ್ಯೂ ಹಾಕ್ಕೋತೀನಿ. ಹಾಕಿ ಫ್ರಿಜ್ಜಲ್ಲಿ ಇಟ್ಕೋತೀನಿ. ಒಂದು 2-3 ಡೇಸ್ ಅಂತೂ ಪರವಾಗಿಲ್ಲ. ಹಾಗಾಗಿ ಇವತ್ತು ಈಗ ಆಲ್ರೆಡಿ ಇದು ಯಾವತ್ತು ಆದಿತ್ಯವಾರ ತಂದಿದ್ದು. ಆದಿತ್ಯವಾರ, ಸೋಮವಾರ, ಮಂಗಳವಾರ 3 ದಿನ. ಕರೆಂಟ್ ಜಾಸ್ತಿ ಹೋಗಲಿಲ್ಲ ಅಂದರೆ ಇರುತ್ತೆ. ಅದು ತುಂಬ ಜಾಸ್ತಿ ಹೋಗ್ತಾಯಿದ್ರೆ ಹಾಳಾಗಿಬಿಡುತ್ತೆ. ಹಾಗಾಗಿ ಇವತ್ತು ಅದನ್ನು ಮುಗಿಸೋಣ ಅಂತ ಫಸ್ಟು ಜಸ್ಟ್ ಸ್ವಲ್ಪ ಆಲಿವ್ ಆಯಿಲನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ಹೀಗೆ ರೋಸ್ಟ್ ಮಾಡ್ತೀನಿ. ಇದು ಸಮೃದ್ಧಿಗೆ ತುಂಬ ಇಷ್ಟ. ಮತ್ತು ಒಂದು ಸ್ವಲ್ಪ ಇದೆ, ಅದನ್ನು ಸ್ವಲ್ಪ ಸೋಯಾ ಸಾಸು ಖಾರದ ಕೆಚಪ್ಪು ಇದನ್ನೆಲ್ಲ ಹಾಕಿ ಸ್ವಲ್ಪ ಎಲ್ಲ ಮಸಾಲ ಪೌಡ್ರನ್ನ ಹಾಕಿ ರೋಸ್ಟ್ ಮಾಡ್ತೀನಿ. ಇದು ನಮಗೆ ಅನ್ನಕ್ಕೆ ಸೈಡಿಗೆ ಆಗುತ್ತೆ. ಅಂದರೆ ಅನ್ನಕ್ಕೆ ಕಲಿಸ್ಕೊಂಡು ಊಟ ಮಾಡೋಕ್ಕಲ್ಲ, ಸೈಡಿಗೆ ಯಾರಾದರೂ ಗೋಬಿ ಮಂಚೂರಿ ಅದು ಅಂತ ಒಂದೆಲ್ಲ ಇಷ್ಟಪಡ್ತಾರಲ್ಲ ಅಂಥವ್ರಿಗೆ ಇದು ಚೆನ್ನಾಗಾಗತ್ತೆ. ಸೋಯಾ ಸಾಸ್ಗಳನ್ನೆಲ್ಲ ಹಾಕೋದ್ರಿಂದ. ಇನ್ನು ಈ ಕಡೆ ಸ್ನಾನಕ್ಕೆ ಹೋಗುವಾಗಲೇ ಅನ್ನಕ್ಕೆ ಇಟ್ಟು ಹೋಗಿದೆ. ಅನ್ನ ಆಲ್ರೆಡಿ ಆಗಿದೆ, ವಾರ್ಮಲ್ಲಿದೆ. ಇನ್ನು ಇಲ್ಲಿ ನಾನು ತಲೆಗೆ ಹಾಕೋದಕ್ಕೆ ಎಣ್ಣೆಯನ್ನು ಮಾಡಿ ಇಟ್ಟಿದ್ದೀನಿ. ಎಣ್ಣೆ ಆಲ್ರೆಡಿ ಒಂದು ಬಾಕ್ಸಿಗೆ ಹಾಕಿದ್ದೀನಿ. ಸ್ವಲ್ಪ ಇದರಲ್ಲೆಲ್ಲ ಸೇರ್ಕೊಂಡಿರುತ್ತಲ್ಲ ಅದನ್ನು ಇದು ಮಾಡೋಕ್ಕೆ ಅಂತ ಇಲ್ಲಿ ಹಾಕಿಟ್ಟಿದ್ದೀನಿ. ಕೆಳಗಡೆ ಎಲ್ಲ ಫುಲ್ ನೀಟಾಗಿದೆ. ಮಳೆ ಹೋಯ್ತಾ ಇದೆ ಕತ್ತಲಾಗಿ. ಟೈಮ್ 4:15 ಅಷ್ಟೇ. ಈ ಕಡೆಯಿಂದ ಬರ್ತಾ ಇದೆ.
ಅದೇ ಈ ಕಡೆಯಿಂದ ಯಾವ ಕಡೆಯಿಂದ ಬರ್ತಾ ಇದೆ. ಈಗ ನಾರ್ತಿಂದ ಸೌತಿಗೆ ಒಂದೊಂದು ಸಲ ಒಂದೊಂದು ಕಡೆಯಿಂದ ಬರ್ತಾ ಇದೆ. ಕುಡ್ಲಿಬೇಕು. ಹಾಂ ಕುಡ್ಲಿಬೇಕು. ಅಣ್ಣ ತಂಗಿ ಬಿಡಾಕ ಪಾಪ. ನೀನು ಕೂದಲು ಸಮೃದ್ಧಿ ತ್ರಾಸ್ ಕೊಡ್ತು ನಿಂಗೆ. आई टाइल्स वाड़ता तो कुटलिल्ले हौದು ಚಲ್ತಿಗೋ ಹಾಯ್ ಸಮೃದ್ಧಿ ಹಂಗೆ ಕುಟ್ಟಲಿಲ್ಲ ಸ್ಟಾಪ್ ಮಾಡವು ನೀನು ಮೊದಲೆಯ
ಹೊರಗಡೆ ಮಳೆ